ಗೆಳೆಯರೆ ನೋಡಿ, ಇಲ್ಲಿ 3-4 ಮರಗಳವೆ. ಒಂದು ಬೆಪ್ಪಾಲೆ, ಒಂದು ತಿಬ್ಬೆ, ಇನ್ನು 3 ಬೇವಿನ ಮರ. ಇದು ನಾವು ಗುರುತು ಮಾಡಿಕೊಂಡಿರುವ ಹೊಲ. ಇನ್ನು ಮೊದಲ ಹೆಜ್ಜೆ ನಾವು ಬಂದು ಕಾಲಿಡ್ತಾ ಇದ್ದೀವಿ. 2 ಎಕರೆಯಷ್ಟು ಎಲ್ಲ ಬೀಡು ಬಿಟ್ಟಿದೆ. ಇನ್ನು ಮೇಲೆ ಉಳುಮೆ ಮಾಡಬೇಕು. ಇದು ಅರಳಿ ಮರ ಅಥವಾ ರಾಗಿ ಮರ. ಇದು ಒಂದು ಬದು, ಅಲ್ಲಿ ಒಂದು ಬದು ಇದೆ. ಒಟ್ಟು 2 ಎಕರೆಗೆ 2 ಬದುಗಳಿದ್ದಾವೆ. ಉಳುಮೆಗೆ ಅನುಕೂಲ ಆಗೋಗೆ ನೋಡಿ. ಸುತ್ತಲೂ ಬೇಲಿ ಕಟ್ಟಿದ್ದಾರೆ, ನಮ್ಮದು ಅಂತ ಗುರುತಿಡಿಯೋಕ್ಕೆ. ಇಷ್ಟು ಸುತ್ತಲೂ ಇರುವ ಒಂದು ಚಿಕ್ಕ ಹೊಲ. ಮಧ್ಯದಲ್ಲಿ ವಿದ್ಯುತ್ ಕಂಬಗಳು ಕೂಡ ಹಾದು ಹೋಗಿದ್ದಾವೆ. ಅಲ್ಲಿ ಮುಂದಗಡೆ ನೆಲದಲ್ಲಿ ಬಂಡೆಗಳಿದ್ದಾವೆ. ಅಲ್ಲಿ ಏನು ವ್ಯವಸಾಯ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಅದು ಬಿಟ್ಟರೆ ಮಿಕ್ಕಿದ್ದು 2 ಎಕರೆಯಷ್ಟು ವಿಸ್ತೀರ್ಣವಾದ ಎಡೆ ಹೊಲ. ಅಲ್ಲಿ ಹಿಂದೆಗಡೆ ಬೆಟ್ಟ ಇದೆ. ಅದು ಬಲು ಹೆಸರುವಾಸಿ ಬೆಟ್ಟ ಅಂತಾರೆ, ಅಚ್ಚಲು ಬೆಟ್ಟ ಅಂತ. ಅಲ್ಲಿ ಹುಡುಗರು ಶನಿವಾರ ಭಾನುವಾರ ಬಂದು ಬೆಟ್ಟ ಹತ್ತೋದು ಅಂದರೆ ಟ್ರೆಕ್ಕಿಂಗ್ ಮಾಡ್ತಾರೆ. ಭಾಳ ಹೆಸರುವಾಸಿ ಅದು. ಅದರ ತಡಸಲಿನಲ್ಲಿ ಈ ಹೊಲ. ಮಧ್ಯಾಹ್ನವಾದರೂ ಏನಂತ ಬಿಸಿಲಿಲ್ಲ. ನೋಡಿ, ಸೋಗೆ, ಹುಲ್ಲಿನ ಗಿಡಗಳ ಸೋಗೆ ಎಲ್ಲ ಕಡೆ ಬೆಳೆದಿದೆ. ಇದನ್ನೆಲ್ಲ ಮುಂದೆ ವ್ಯವಸಾಯಕ್ಕೆ ತಕ್ಕನಂಗೆ ಉಳುಮೆ. ನಮಗಿನ್ನ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಇನ್ನು ಮುಂದೆ ಎಲ್ಲ ತಿಳ್ಕೊತ ಒಂದೊಂದೇ ವಿಷಯ ತಿಳ್ಕೊಂಡು ಒಂದೊಂದೇ ಹೆಜ್ಜೆ ಇಡ್ತಾ ಹೋಗಬೇಕು. ಈಗ ಅದಕ್ಕಾಗಿ ನೋಡಿ ಟ್ರ್ಯಾಕ್ಟರ್ ಬಂದಿದೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ಎತ್ತುಗಳ ಮುಖಾಂತರ ಉಳುಮೆ ಮಾಡೋದು ಅದೆಲ್ಲ ಇತ್ತು. ಈಗ ಅವೆಲ್ಲ ಸಾಧ್ಯವಿಲ್ಲ ಅನಿಸುತ್ತೆ. ಯಾಕಂದರೆ ಎತ್ತುಗಳು ಕಡಿಮೆ, ಆ ಕೆಲಸ ಮಾಡೋರು ಕಡಿಮೆ. ಆದ್ದರಿಂದ ಯಾಂತ್ರಿಕವಾಗಿ ಟ್ರ್ಯಾಕ್ಟರ್ಗಳು, ಅವುಗಳ ಮುಖಾಂತರ ನೆಲ ಹಸನು ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆಗಳನ್ನ ಮಾಡಬೇಕಾಗುತ್ತೆ. ಆಧುನಿಕತೆಯನ್ನು ಬಳಸ್ಕೊಂಡು ಮಾಡುತ್ತಿರುವ ಒಂದು ವ್ಯವಸಾಯ ಕ್ರಮ ನೋಡಿ. ಬಹಳಷ್ಟು ಎತ್ತುಗಳು ಬಹಳ ಕಾಲ ಮಾಡೋ ಕೆಲಸನ ಈ ಟ್ರ್ಯಾಕ್ಟ್ರು ಬಹಳ ಸುಲಭವಾಗಿ ಮಾಡ್ತವೆ. ಯಾಕಂದರೆ ಯಾಂತ್ರಿಕ ಶಕ್ತಿ, ಅದರ ಆ ಯಂತ್ರದ ಅಥವಾ ಇಂಜಿನಿನ ಹಾರ್ಸ್ ಪವರ್, ಅಶ್ವಶಕ್ತಿ ಏನಿದೆ ಅದರ ಮೇಲೆ ನಿರ್ಧಾರವಾಗುತ್ತೆ. ಎಷ್ಟು HP ಇದು? 50 HP. ಬನ್ನಿ ನೋಡಿ, ನೆಲವನ್ನು ಈ ಥರ ಉಳುಮೆ ಮಾಡ್ತಾ ಹೋಗ್ತಾ ಇದೆ. ಯಾಂತ್ರಿಕ ಉಳುಮೆ. 50 ಅಶ್ವಶಕ್ತಿ ಬೆಂಬಲದೊಂದಿಗೆ, ಸಹಾಯದೊಂದಿಗೆ ಮಾಡ್ತಾ ಇರೋ ಉಳುಮೆ ಕೆಲಸ. ಇದನ್ನೇನು ಉಳುಮೆ ಅಂತೀರಾ, ಏನಂತೀರಾ? ರೋಟ್ರಿ ಕನ್ನಡದಲ್ಲಿ ಏನಂತಾರೆ? ಅದೇ ತಿರ್ವಾಕೋದು, ಮಣ್ಣನ್ನು ತಿರ್ವಾಕೋದು.
ಸತ್ತೆ ಹೊಡಿಯೋದ ಕಟ್ ಮಾಡೋದು. ಇವಾಗ ಮತ್ತೆ ಉಳುಮೆ ಮಾಡಬೇಕಾಗುತ್ತಾ ಇದ್ರ ಮೇಲೆ? ಹೋಗುತ್ತೆ, ಇದೆಲ್ಲ ಕಟ್ ಆಗ್ಬಿಡೋದು ಏನೂ ಇಲ್ಲ ನೋಡಿ. ಓಕೆ, ಆಯಿತು. ಮುಂದಕ್ಕೆ ಹೆಂಗೆ? ಇದು ಒಂದು ವಾರ 15 ದಿವಸ ಬಿಟ್ಬಿಟ್ಟು ಹಾಂ ಪುನಃ ನೇಗ್ಲಲ್ಲಿ ಉಳಿಸ್ಬಿಟ್ರೆ ನೇಗ್ಲಲ್ಲಿ ಉಳುಮೆ ಮಾಡಬೇಕು. ಎಲ್ಲ ಒಣಗಿರ್ತದೆ. ಏನು ಬಿತ್ತನೆ ಮಾಡೋದು ಯಾವಾಗ? ಬಿತ್ತೆ ಯಾವಾದ್ರೆ ಇನ್ನೊಂದ್ಸತಿ ಉಳಿಸ್ಬಿಟ್ಟು ಅಲ್ಲ, ನೇಗ್ಲಲ್ಲಿ ಉಳಿಸಿದ ಮೇಲೆ ಬಿತ್ತನೆ ಮಾಡೋದು. ಸತ್ಯ ಎಲ್ಲ ಒಣಗಬೇಕು. ಆಮೇಲೆ ನೀರು ಕಟ್ಟೋದು? ನೀರು ಅಂದ್ರೆ ನೀರಾವರಿ ಇದ್ರೆ ಮಳೆ ನೀರ್ಗೆ ಆಯ್ತದೆ. ಅಲ್ಲ, ನೀರು ಇಲ್ದೇ ಇರೋ ಬೆಳೀತಾ ಅದು? ಇಲ್ಲ, ನೀರು ಬೇಕೇ ಬೇಕು. ಬೇಕೇ ಬೇಕು. ಇದೇನಿದ್ರು ವ್ಯವಸಾಯ ಇದ್ರಕ್ಕೆ ಇದಕ್ಕೆ ಬರಡು ಭೂಮಿ. ಹಾಂ, ಇಲ್ಲ ಕರಗ ಹಿಂಗೇನೆ ನಮ್ದು ವರ್ಷದಲ್ಲ ಅಂದ್ರೆ ಅಲ್ಲಿಗೆ ಹೊಸ ವ್ಯವಸಾಯ ಮಾಡ್ತಾ ಇದ್ರೆ ಎತ್ತುಗಳಲ್ಲಿ ದಿನಗಳು ಗಟ್ಟಲೆ ಮಾಡೋ ಕೆಲಸನ ಇದು ಗಂಟೆಗಳಲ್ಲಿ ಮಾಡಿ ಮುಗಿಸ್ಬಿಡುತ್ತೆ. ಈ ಸತ್ತೆ ಎಲ್ಲ ಒಣಗೋಯ್ತದೆ. ಆಮೇಲೆ ಇನ್ನೊಂದ್ಸತಿಗೆ ಅಲ್ಲ, ಯಾಕಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ವಲ್ಲ, ಅದಕ್ಕೋಸ್ಕರ ನೀರಿಲ್ಲದೆ ಬೆಳೆದಾದ ಅಂತ. ಮಳೆಗಾಲ ಅಲ್ಲ, ಇಲ್ಲಿಗೆ ಹೇಳೋದು ನಾನು. ಈಗೂ ಅಷ್ಟೇನೆ, ಇದು ಮಳೆಗಾಲಕ್ಕೆ ಅದೇನೆ. ಈಗೇನು ಆಗಲ್ಲ ಬಿಡಿ, ನಾವು ಇನ್ನೇನು ತೊಂದರೆ ಇಲ್ಲ. ಇನ್ನೇನು ಆಗಲ್ಲ, ಬೆಳೆ ಆಗೋಕ್ಕಾಗಲ್ಲ. ಹಾಂ, ಬೆಳೆ ನೀರು ಇತ್ತು ಎಲ್ಲ ಇಷ್ಟೆಲ್ಲ ಹಾಕ್ಬಿಟ್ರೆ ಅದೇ ಉಳ್ಳಿ ಹುಳಿ ಹಾಕಿದ್ರೆ ಆಗೋದು ಅಷ್ಟೇ. ಹಾಂ, ಅದೇ ಇವಾಗ ಉರುಳಿ ಒಂದೇನೆ. ಹುಳಿ ಒಂದು ದೇಶ ಬಿಟ್ಕೊಂಡು ಹಾಕೋರು ನಡೀತದೆ. ಹಾಂ, ಮಣ್ಣು ನೋಡಿ ಯಾವ ಥರ. ಮಣ್ಣು ಸರಿ, ಇದು ಮಣ್ಣು ಚೆನ್ನಾಗೈತೆ. ಎಷ್ಟು ಮೃದುವಾಗೋಯ್ತು ಮಣ್ಣು. ಇನ್ನೂ ಮೃದುವಾಗಿ ಬರ್ತದೆ ಬಂಗಾರ. ಇನ್ನೊಂದ್ಸರಿಗೆ ಇನ್ನೂ ಮೃದುವಾಗಿ ಬರ್ತದೆ. ಇದು ಸತ್ತೆ ಇರುತ್ತೆ ನಿಜ ಅಂತದೆ. ಎಲ್ಲ ಒಣಗಿ ಇನ್ನೊಂದ್ಸತಿ ಹೊಡಿತಾರಲ್ಲ, ಮಣ್ಣು ಚೆನ್ನಾಗೈತೆ. ಇದು ಮಣ್ಣು ಹೌದು, ಸಣ್ಣ ಮಣ್ಣು. ಅದೇ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಐತಲ್ಲ, ಕಲ್ಲಿಲ್ಲ ಏನು, ಒಳ್ಳೆ ಬಂಗಾರದಂಗೆ ಐತೆ ಮಣ್ಣು. ಈ ಕಡೆ ಎಲ್ಲ ಅಷ್ಟೇ, ಇವ್ರದ್ದು ಅಷ್ಟೇ. ಹಾಂ, ಇವು ಆ ಕಡ್ಡಿ ಎಲ್ಲ ಆಡ್ತೀನಿ ಅಂದ್ರೆ ಆ ಕಡ್ಡಿ ಎಲ್ಲ ಜೇಸಿ ಪಡ್ಕೊಂಡು ಅದೆಲ್ಲ ಕಿಳಿಸ್ಬಿಟ್ಟು ಇದೆಲ್ಲ ಕಿಳಿಸ್ಬಿಟ್ಟು ಅವಾಗ ಕಿಳಿಸಿದ್ರು ಅದೇ ಎಲ್ಲ ಕಿಳಿಸ್ಬಿಟ್ಟು ಮಾಡಿದ್ರೆ ಕ್ಲೀನಾಗಿ ಆಗೋದು. ಹಾಂ, 1-2 ಅವರ್ ಗಂಟೆ ಜೇಸಿ ಕೆಲಸ ಐತಿ, ಎಲ್ಲ ಕಿಳಿಸ್ಬಿಟ್ಟು ಆ ಕಲ್ಗಳು ನೋಡಿ, ಈ ಕಡೆ ಅಲ್ಲವೇ ಆ ಕಲ್ಗಳು ನೋಡಿ, ಅಲ್ಲವೇ ಅಲ್ಲಿ ನೋಡಿ ಆ ಕಲ್ಗಳವೆ. ಹಾಂ, ಈಗ ವೇಸ್ಟ್ ನೀವು ಹೊಡಿಸ್ತಾ ಇರೋದಿದೆ. ಹೌದಾ? ಹಾಂ, ಅಲ್ಲಿ ಪುನಃ ಅಲ್ಲೊಂದಷ್ಟಲ್ಲವೇ, ಪುನಃ ಮಧ್ಯವನ್ನಷ್ಟಲ್ಲವೇ, ಪುನಃ ಅಲ್ಲಿ ಅಂದ್ರೆ ಮೊದಲು JCB ಹೊಡಿಸ್ಬೇಕಾಗಿತ್ತ? ಮೊದಲು JCB ಎಲ್ಲ ಒಳ ಕೂಡ್ಸ್ಬಿಡ್ಬೇಕು. ಅಂತ ತಿಳ್ಕೊಳ್ತಾರೆ. ಮಧ್ಯ ಅವೆಲ್ಲ ತಳಿಸ್ಬೇಕಾಯ್ತು. ಅಲ್ಲೊಂದು ಗುಡ್ಡೆ ಇದೆ, ಆಮೇಲೆ ಸತ್ಯ ಇದೆ, ಬೆಂಕಿ ಇಟ್ಬಿಟ್ಟು ಎಲ್ಲ ಸಿದೈತದೆ. ಹಾಂ, ಇನ್ನೊಂದ್ಸತಿಗೆ ಏನು ಮಾಡಿದ್ರೆ ಇನ್ನೊಂದ್ಸತಿ ಉಳುವ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಇದು ಮಾಡಿ. ಆಯಿತು. ನಮ್ದು ಹೊಸ್ದಲ್ವಾ, ಮೊದಲನೇ ಸಾರ್ತಿ, ನೋಡೋಣ ಮುಂದಕ್ಕೆ. ಒಂದ್ಸಲ ಕೇಳಿ JCB ಒಂದು ಸ್ವಲ್ಪ ಬೇಕಾಗುತ್ತೆ.